ಬೆಳಗಾವಿ ಅಧಿವೇಶನದ ಮಧ್ಯೆ ರಾಜಕೀಯ ನಾಯಕರ ಡಿನ್ನರ್ ಮೀಟಿಂಗ್ ಜೋರಾಗೇ ಇದೆ. ಸಿಎಂ ಡಿಸಿಎಂ ಆಯಿತು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಸತೀಶ್ ಜಾರಕಿಹೊಳಿ ಆಹ್ವಾನಿಸಿದ್ದು ಗುರುವಾರ ಔತಣಕೂಟ ಏರ್ಪಡಿಸಲಾಗಿದೆ. ರಾಜ್ಯದಲ್ಲಿ ನಾಯಕತ್ವ ವಿಚಾರ ಚರ್ಚೆಯಾಗ್ತಾ ಇರುವ ಬೆನ್ನಲ್ಲೇ ಉಭಯ ನಾಯಕರ ಡಿನ್ನರ್ ಮೀಟಿಂಗ್ ತೀವ್ರ ಕುತೂಹಲ ಮೂಡಿಸಿದೆ. ವಿಧಾನಸಭೆಯಲ್ಲಿಂದು ಅನುದಾನ ತಾರತಮ್ಯ ವಿಚಾರವಾಗಿ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರು ಬೇಸರ ಹೊರಹಾಕಿದ್ರು. ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಿಲ್ಲ ಅಂತ ಶಾಸಕ ಕುಣಿಗಲ್ ರಂಗನಾಥ್ ಬೇಸರ ವ್ಯಕ್ತಪಡಿಸಿದರು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕಾಲೆಳೆದ್ರು. ಇದಕ್ಕೆ ಉತ್ತರಿಸಿದ ಸಿದ್ದರಾಮಯ್ಯ 5 ವರ್ಷ ಇರ್ತೀವಿ ಅಂತ ಅಂದ್ರು. ಈ ವೇಳೆ ಕುರ್ಚಿ ಗದ್ದಲ ಮತ್ತೆ ಜೋರಾಯಿತು. ಏನು ಇವತ್ತು ಬಡವರ ಬಗ್ಗೆ ಇರುವಂಥ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂಥ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಜೆಟ್ ಕಡಿಮೆ ಆದದ್ದು 2,185 ಕೋಟಿ, 185 ಕೋಟಿ, 3,415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು. ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು, ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ. ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ, ನೀವು ಇದರಲ್ಲಿ ಹೋಗಬೇಡಿ. 140 ಜನ ನಮ್ಮ ಜೊತೆನಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ. ಸ್ಥಾನ ನಾಯಕತ್ವದ ಬಗ್ಗೆ ಜಟಾಪಟಿ ನಡೀತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸೈಲೆಂಟ್ ಆಗಿದ್ರು. ಪ್ರತಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯಿಂದಲೇ ಉತ್ತರ ನೀಡ್ತಾ ಇದ್ರು. ಹೈಕಮಾಂಡ್ ಹೇಳುವವರೆಗೂ ಕೂಡ ಮುಖ್ಯಮಂತ್ರಿ ಅಂತಾನೂ ಕೂಡ ತಿರುಗೇಟು ನೀಡ್ತಾ ಇದ್ರು. ಆದ್ರೆ ಎಲ್ಲವನ್ನ ನೋಡ್ಕೊಂಡು ಲೈಟ್ ಸ್ಮೈಲ್ ಮಾಡಿಕೊಂಡು ಡಿಕೆಶಿ ಕೂತಿದ್ರು. ಸವದಿ ಬಳಿ ಒಮ್ಮೆ, ಪೊನ್ನಣ್ಣ ಬಳಿ ಇನ್ನೊಮ್ಮೆ ಕೂತು ಎಲ್ಲವನ್ನ ನೋಡ್ತಾ ಇದ್ದ ಡಿಕೆಶಿ ನಗ್ತಾ ಇದ್ರು. ಅನುದಾನ ತಾರತಮ್ಯ ಕುರಿತು ಆರೋಪ ಕುರಿತು ಉತ್ತರ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನನ್ನ ಮೇಲೆ ವಿಶ್ವಾಸ ಬಿಡಿ, ಅದನ್ನ ಸರಿಪಡಿಸೋಣ ಅಂತ ಹೇಳಿದ್ರು. ಈ ವೇಳೆ ಮತ್ತೆ ಮಾತು ಮುಂದುವರಿಸಿದ ವಿಪಕ್ಷ ನಾಯಕ ಅಶೋಕ್, ಬೇಕು ಅಂತ ತಾರತಮ್ಯ ಮಾಡಿದ್ರಾ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಉರಿಯೋ ಬೆಂಕಿಗೆ ತುಪ್ಪ ಹಾಕೋಕ್ ಹೋಗ್ಬೇಡಿ ನೀನು ಅಂತ ಅಶೋಕ್ಗೆ ಸಿಎಂ ತಿರುಗೇಟ್ ಕೊಟ್ಟು, ಇತ್ತ ಹಾಗಿದ್ರೆ ಉರಿಯುತ್ತಿದೆಯಾ ಗ್ಯಾರಂಟಿ ಅಂತ ಅಶೋಕ್ ಸಿಎಂಗೆ ಕೌಂಟರ್ ಕೊಟ್ರು. ಅಶೋಕ್ ಮಾತಿಗೆ ಸುನಿಲ್ ಕೂಡ ಸಾಥ್ ಕೊಟ್ಟರು. ಈ ವರ್ಷ ಬಟ್ ಮಧುಗಿರಿ ಪ್ರಸ್ತಾಪ ಮಾಡಿದ್ರು. ಮಧುಗಿರಿನಲ್ಲಿ ಅಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು. ಮಧುಗಿರಿನಲ್ಲಿ 26% SC ಜನಾಂಗದವ್ರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC ಜನಾಂಗದವ್ರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ಈ ವರ್ಷ ಇದು ನಾರಾಯಣಸ್ವಾಮಿ
ನಾರಾಯಣಸ್ವಾಮಿ, ಈಗ ರಂಗನಾಥ್ ಹೇಳಿದಿರಲ್ಲ ಸರ್, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ Yes, sir. ಇದೆ, sir. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್, 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. Thank you ಅಂತ ತಾರತಮ್ಯ ಮಾಡಿದ್ರೆ ಹಾಗೆ ಸರ್ ಅದನ್ನ ಇಲ್ಲ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ, ನೀವೇ ಒಪ್ಕೊಂಡ್ರಲ್ಲ ಉರಿತಾ ಇದೆ ಅಂತ. ಅದೇ ಅಲ್ಲ ಉತ್ತರ ಕರ್ನಾಟಕ ಭಾಗದ ಮೇಲಿನ ಚರ್ಚೆ ವೇಳೆ ಕಾಂಗ್ರೆಸ್ ಸದಸ್ಯ ಕೆಎನ್ ರಾಜಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮೇಲೆ ಎಲ್ಲರೂ ಕೂಡ ಒಂದೇ ರೀತಿ ಚರ್ಚೆ ಮಾಡ್ತಿದ್ದಾರೆ. ಆರೋಪ ಪ್ರತ್ಯಾರೋಪವಷ್ಟೇ ಚರ್ಚೆಯಾಗ್ತಾ ಇದೆ. ಹಾಗಾಗಿ ಘೋಷಣೆ ಮಾಡಿರುವಂತಹ ಯೋಜನೆಗಳ ಅನುಷ್ಠಾನ ಆಗದಿರುವಂತಹ ಕೆಲಸಗಳ ಬಗ್ಗೆ ಚರ್ಚೆ ನಡೆದ್ರೆ ಒಳ್ಳೆಯದು. ಕಳೆದ 2 ಅಧಿವೇಶನಗಳಲ್ಲಿ ಸರ್ಕಾರ ಘೋಷಿಸಿರುವಂತಹ ಯೋಜನೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಅದೇ ರೀತಿ ಘೋಷಣೆಯಾದ್ರೂ ಕೂಡ ಬಾಕಿ ಇರುವಂತಹ ಕೆಲಸಗಳ ಬಗ್ಗೆ ಚರ್ಚೆ ಆಗಬೇಕು. ಆಗ ಮಾತ್ರ ಉತ್ತರ ಕರ್ನಾಟಕ ಭಾಗದ ಮೇಲಿನ ಚರ್ಚೆ ಅರ್ಥಪೂರ್ಣವಾಗಿರುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ. ಏನೆಲ್ಲ ಕಳೆದ 2 ಬಾರಿ ಚರ್ಚೆ ಆದಾಗ ಏನು ಆಡಳಿತ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರುಗಳು ಏನೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ, ಆ ಸಲಹೆಗಳನ್ನು ಆಧರಿಸಿ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಸದನಕ್ಕೆ ಈ ಭಾಗದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಅವು ಯಾವಿದಾವೆ, ಅದರಲ್ಲಿ ಯಾವ ಭರವಸೆಗಳು ಈಡೇರಿದ್ದಾವೆ, ಯಾವ ಈಡೇರಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನೇ ಚೆಲ್ಲಿದ್ರೆ ಉತ್ತಮ ಆಗ್ತದೆ. ಇಲ್ಲಾಂದ್ರೆ ಇದು ಚರ್ಚೆ ನಡೀತಾನೆ ಇರ್ತದೆ, ಉತ್ತರಗಳು ಬರ್ತಾನೆ ಇರ್ತವೆ, ಎಲ್ಲ ಅದ್ರದ್ದು ಏನು ಪ್ರಯೋಜನ ಆಗೋದಿಲ್ಲ ಅಧ್ಯಕ್ಷರೇ. ಅದಕ್ಕೋಸ್ಕರ ಕಳೆದ 2 ಬಾರಿನಲ್ಲಿ ಯಾವ್ದೆಲ್ಲ ಸರ್ಕಾರದಿಂದ ಏನೆಲ್ಲ ತೀರ್ಮಾನಗಳಲ್ಲಿ ಘೋಷಣೆ ಮಾಡಿದ್ದಾರೆ, ಆ ಘೋಷಣೆ ಮಾಡಿದಂತ ತೀರ್ಮಾನಗಳಲ್ಲಿ ಯಾವ್ದು ಕಾರ್ಯಗತ ಆಗಿದೆ, ಯಾವ್ದು ಕಾರ್ಯಗತ ಆಗಿಲ್ಲ. ಅಲ್ಲದೆ ಈ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಕೂಡ ಮಾತನಾಡಿದ್ದು, ಬೆಳಗಾವಿ ಜಿಲ್ಲೆಯನ್ನ ಅಖಂಡ ಜಿಲ್ಲೆಯನ್ನಾಗಿ ಉಳಿಸಿಕೊಳ್ಳಿ. ಬೆಳಗಾವಿ ಹಾಗೂ ಗೋಕಾಕ್ ಸುತ್ತಮುತ್ತಲೂ ಕೂಡ ಕ್ಷೇತ್ರಗಳು ಒಂದಾಗಿ ಇರಲಿ. ಬೆಳಗಾವಿಯಿಂದ ದೂರ ಇರುವಂತಹ ಅಥಣಿ, ಚಿಕ್ಕೋಡಿ, ರಾಯಬಾಗ, ನಿಪ್ಪಾಣಿ ಸೇರಿದಂತೆ ಹೊಸ ಜಿಲ್ಲೆಯನ್ನ ಮಾಡಿ ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಇದನ್ನ ಈಡೇರಿಸಿ ಎಂದಿದ್ದಾರೆ. ಇದನ್ನೆಲ್ಲ ನೋಡಿ ಇದನ್ನ ಯಾವುದೂ ಆಗೋದು. ಮುಖ್ಯಮಂತ್ರಿಗಳು ಇಲ್ಲೇ ಬಂದಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಸಂದರ್ಭದಲ್ಲಿ ಜಿಲ್ಲಾ ವಿಭಜನೆ ಆಗಬೇಕು ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಜಿಲ್ಲಾ ವಿಭಜನೆ ಆಗಬೇಕಾದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಒಂದು, ಆಮೇಲೆ ಗೋಕಾಕ್ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ಒಂದು, ಅದರ ಜೊತೆಗೆ ಬೈಲಹೊಂಗಲ್ ಆಗಬೇಕು ಅಂತಕ್ಕಂಥದ್ದು ಒಂದು. ಇದನ್ನೆಲ್ಲ ನೋಡಿ ಇದನ್ನು ಯಾವುದೂ ಆಗೋದಿಲ್ಲ. ಇನ್ನು ಕೊನೆಯದಾಗ ಅದು ಅಖಂಡ ಜಿಲ್ಲೆ ಇರಲಿ, ಇಲ್ಲಿ MESದ ಪ್ರಾಬಲ್ಯ ಹೆಚ್ಚಾಗಬಾರ್ದು. ಇದು ಅಖಂಡ ಜಿಲ್ಲೆಯನ್ನು ಮುಂದುವರಿಸ್ಕೋಬೇಕು. ಆ ಅಖಂಡ ಜಿಲ್ಲೆ ಮುಂದುವರಿಸಿದಾಗ ಇದು 2ನೇ ರಾಜಧಾನಿ ಅಂತ ಹೇಳಿ ನಾವೇನು ನಾಮಕರಣ ಮಾಡಿದ್ದೀವಿ, ಇದಕ್ಕೆ ಮೆರಗು ಬರಬೇಕಾದ್ರೆ ಈ ಜಿಲ್ಲೆಯನ್ನು ಅಖಂಡ ಜಿಲ್ಲೆ ಇಟ್ಕೊಂಡು ನಮ್ದೇನು 200 ಕಿಲೋಮೀಟರ್ ಆಚೆ ಕಡೆ ಇದಾವೆ, ಅದು ರಾಯಬಾಗ, ಚಿಕ್ಕೋಡಿ, ರಾಯಬಾಗ ಮತ್ತು ನಮ್ಮ ಅಥಣಿ, ಕಾಗವಾಡ ಮತ್ತು ಕುಡ್ಚಿ ಮತ್ತು ಅದರ ಪಕ್ಕಕ್ಕಿರ್ತಕ್ಕಂಥ ಒಂದು ತೇರದಾಳದ ತಾಲೂಕನ್ನು ತಗೊಂಡು ಒಂದು ಪ್ರತ್ಯೇಕ ಜಿಲ್ಲೆ ಅದನ್ನು ಮಾಡಿ ಆ ಕಡೆ ಒಂದು ಸಪರೇಟ್ ಮಾಡಿಬಿಟ್ರೆ ಇದು ಅಖಂಡ ಜಿಲ್ಲೆ ಉಳಿತದೆ. ಇದೊಂದು ಮೆರಗು ಮತ್ತೆ ಮುಂದುವರಿತದೆ. ಈ ಕೆಲಸ ಆಗಲಿ ಅಂತೇಳಿ ಆ ಭಾಗದ. ಈಗ ರಾಜ್ಯದ ಸುದ್ದಿ ನೋಡೋಣ. ಬೆಳಗಾವಿ ಜಿಲ್ಲೆ 3 ಜಿಲ್ಲೆಗಳಾಗಿ ವಿಭಜನೆ ಆಗಬೇಕು ಅಂತ ಬೇಡಿಕೆ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಆದರೆ 3 ಜಿಲ್ಲೆ ಆಗಬೇಕು, ಈ ಬಗ್ಗೆ ಸಿಎಂ ಶಾಸಕರ ಜೊತೆ ಸಭೆ ಮಾಡಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು. ಜಿಲ್ಲೆ ವಿಭಜನೆ ಬಗ್ಗೆ ಪತ್ರ ಕೊಟ್ಟಿದ್ರಿ ಸರ್, ಸಭೆ ಯಾವಾಗ ಕರಿಬಹುದು ಸಿಎಂ ಅಂತ ಹೇಳಿದ್ವಿ. ಸಿಎಂ ಅವ್ರು ಹೇಳಿದಾರೆ ಸಭೆ ಕರಿತದೆ, ಗೊತ್ತಿಲ್ಲ ಯಾವಾಗ ಕರಿತಾರೆ, ರಿಮೈಂಡರ್ ಮಾಡ್ತೀನಿ. ಸಭೆ ಆಗಬೇಕು ಫಸ್ಟು ಶಾಸಕ. ಮಳವಳ್ಳಿಗೆ ಬಂದಿಳಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಹೂಗುಚ್ಛ ನೀಡಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸ್ವಾಗತ ಮಾಡಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುರಾಯಸ್ವಾಮಿ ಸ್ವಾಗತಿಸಿದ್ರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಮುಂಭಾಗದಲ್ಲಿ ನಡೀತಾ ಇರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಭಾಗಿಯಾಗಿದ್ರು. ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಂದಿನಿಂದ ಡಿಸೆಂಬರ್ 22ರವರೆಗೆ 7 ದಿನಗಳ ಕಾಲ ಬೃಹತ್ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮದ ಬಳಿಕ ಮಾತನಾಡಿದ ದ್ರೌಪದಿ ಮುರ್ಮು, ಸುತ್ತೂರು ಪರಂಪರೆ ನಾಡಿಗೆ ನೀಡಿರುವಂತಹ ಕೊಡುಗೆ ಬಗ್ಗೆ ಸ್ಮರಿಸಿದ್ರು. ಅಲ್ಲದೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು.
across the ages, saints have enlightened humanity through their wisdom and compassion. Their lives remind us that true greatness lies not in authority or wealth, but in ಕೆಲಸದ ಒತ್ತಡ, ರಜೆ ಸಿಗದ ಹಿನ್ನೆಲೆ ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ವಧೂವರರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಉಡುಪಿಯ ಸರಸ್ವತಿ ಭವನದಲ್ಲಿ ಮೇಘ ಎಂಬ ಯುವತಿ ಕೆನಡಾದಲ್ಲಿರುವಂತಹ ವ್ಯಕ್ತಿ ಮಾಗಡಿ ಮೂಲದ ಚಕ್ರಭಾವಿ ಗ್ರಾಮದ ಯುವಕನ ಜೊತೆಗೆ ನಿಶ್ಚಿತಾರ್ಥವಾಗಿದ್ದಾರೆ. ಕೆಜಿಎಫ್ ಸಹ ನಿರ್ದೇಶಕ ಕೀರ್ತನಗೌಡ ಪುತ್ರನ ದಾರುಣ ಸಾವಾಗಿದೆ. ಲಿಫ್ಟ್ನಲ್ಲಿ ಸಿಲುಕಿ ಕೀರ್ತನಗೌಡ ಪುತ್ರ ಪುಟಾಣಿ ಸೋಹರ್ಷ್ ಸಾವನ್ನಪ್ಪಿದ್ದಾನೆ. ಹೈದರಾಬಾದ್ನಲ್ಲಿ ಸೋಮವಾರ ಈ ಘಟನೆ ನಡೆದಿದೆ. ಕೆಜಿಎಫ್ ಸಿನಿಮಾದಲ್ಲಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು. ಸದ್ಯ ತೆಲುಗಿನಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು. ಕೀರ್ತನ್ ಗೌಡಗೆ ತೆಲುಗು ಚಿತ್ರರಂಗ ಸಾಂತ್ವನ ಹೇಳಿದೆ. ನಟ ರಾಜ್ಬೀರ್ ಶೆಟ್ಟಿ ಹಾಗೂ ರಿಷಬ್ ಶೆಟ್ಟಿ ನಡುವೆ ಅಂತರ ಮೂಡಿದೆಯಾ ಎಂಬ ಮಾತುಗಳು ಕೇಳಿಬಂದಿತ್ತು. ಈ ಬಗ್ಗೆ ನ್ಯೂಸ್ ಸೆಟ್ಟಿಂಗ್ ಜೊತೆ ರಾಜ್ಬೀರ್ ಶೆಟ್ಟಿ ಸ್ನೇಹದ ಮಾತುಗಳನ್ನಾಡಿದ್ದು, ನಾನು ಕಾಂತಾರ ಚಾಪ್ಟರ್ 1 ಶುರುವಾದಾಗಲೇ ಹೇಳಿ ಹೊರಗೆ ಬಂದೆ. ಕಾಂತಾರ 1ನಲ್ಲಿ ನನ್ನ ನಂಬಿಕೆಗೆ ಯಾವುದೋ ತೊಂದರೆ ಆಗೋ ಚಾನ್ಸಸ್ ಇರೋ ಕಾರಣದಿಂದ ಹೊರಗುಳಿತೀನಿ ಅಂತ ಹೇಳಿ ಬಂದೆ. ನಾನು ರಿಷಬ್ ನಿರ್ದೇಶನದ ಕಾಂತಾರ 1 ನೋಡಿದ್ದೀನಿ. ರಿಷಬ್ ಶೆಟ್ಟಿ ನಮ್ಮ 45 ಸಿನಿಮಾ ನೋಡಲೇಬೇಕು ಅಂತೇನಿಲ್ಲ. ರಿಷಬ್ ಶೆಟ್ಟಿ ನನ್ನ ಹೆಸರು ಹೇಳಿಲ್ಲ ಅಂತ ಹರ್ಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಕೋರ್ಟ್ ಸಾಕ್ಷ್ಯ ವಿಚಾರಣೆ ಆರಂಭಿಸಲಿದೆ. ನಾಳೆಯಿಂದ 57ನೇ ಸಿಸಿಎಚ್ ಟ್ರಯಲ್ ನಡೆಯಲಿದ್ದು ಎಸ್ಪಿಪಿ ಮತ್ತು ತಂಡ ಸಿದ್ಧತೆಯನ್ನು ನಡೆಸಿದೆ. ಎಸ್ಪಿಪಿ ಪ್ರಸನ್ನಕುಮಾರ್, ತನಿಖಾಧಿಕಾರಿ ಎಸಿಪಿ ಚಂದನ್ ಶೆಡ್ ಸೇರಿದಂತೆ ಘಟನಾ ಸ್ಥಳಗಳನ್ನು ಪರಿಶೀಲಿಸಿದ್ದಾರೆ. ರೇಣುಕಾಸ್ವಾಮಿ ಶವ ಎಸೆದಿದ್ದ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ, ಕೊಲೆ ನಡೆದಿದ್ದ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಶೆಡ್ನ ಸ್ಥಳ, ರೇಣುಕಾಸ್ವಾಮಿ ಕೈಮುಗಿದು ಬೇಡಿಕೊಂಡಿದ್ದ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ರಾಜ್ಯದ 6 ಜಿಲ್ಲೆಗಳ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ನಿನ್ನೆ ಹಾಸನ, ಗದಗ ಡಿಸಿ ಕಚೇರಿ, ಮಂಗಳೂರು ಆರ್ಟಿಒ ಕಚೇರಿಗೆ ಬೆದರಿಕೆ ಹಾಕಲಾಗಿತ್ತು. ಇವತ್ತು ವಿಜಯಪುರ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಲಾಗಿದೆ. ಪೊಲೀಸರು ಶ್ವಾನದಳದಿಂದ ಡಿಸಿ ಕಚೇರಿ ಪರಿಶೀಲನೆ ಮಾಡಲಾಯಿತು. ಜೊತೆಗೆ ಇಮೇಲ್ ಐಡಿ ಪರಿಶೀಲಿಸಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೂ ಕೂಡ ಹುಸಿ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಜಿಲ್ಲಾಧಿಕಾರಿ ಇಲಾಖೆಯ ಮೇಲ್ಗೆ ಹುಸಿ ಬಾಂಬ್ ಬೆದರಿಕೆ ಕಳಿಸಲಾಗಿದೆ. ತಕ್ಷಣ ವಿಚಾರವನ್ನ ಡಿಸಿ ಗಂಗಾಧರ ಸ್ವಾಮಿ ಎಸ್ಪಿಗೆ ಮಾಹಿತಿ ಕೊಟ್ಟರು. ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿದ್ರು. 40ಕ್ಕೂ ಅಧಿಕ ಕೊಠಡಿ ಪರಿಶೀಲನೆ ಮಾಡಲಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಮೇಲ್ ಮೂಲಕ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ರವಾನಿಸಲಾಗಿದೆ. ಬಾಂಬ್ ಬೆದರಿಕೆ ಹಿನ್ನೆಲೆ ಬಿಗಿ ಭದ್ರತೆ ಒದಗಿಸಲಾಗಿದ್ದು, ಒಬ್ಬೊಬ್ಬರನ್ನೇ ಚೆಕಿಂಗ್ ಮಾಡಿ ಒಳಬಿಡಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಗತಿ ಪರಿಶೀಲನಾ ಸಭೆ ಮತ್ತು ಭೂ ಸ್ವಾಧೀನ ಸಭೆ ರದ್ದು ಮಾಡಲಾಗಿದೆ. ಇತ್ತ ಉತ್ತರ ಕನ್ನಡದ ಭಟ್ಕಳದ ತಹಶೀಲ್ದಾರ್ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ಹಾಕಲಾಗಿದೆ. ತಮಿಳರು ಮತ್ತು ಪಾಕಿಸ್ತಾನಿಗಳ ಸೇಡು ಎಂದು ಗಯನಾ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಸಂದೇಶ ಬಂದಿದೆ. ಭಟ್ಕಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿ ಪರಿಶೀಲನೆ ನಡೆಸಿದೆ. ಬೆಳಗಾವಿ ಮೂಲದ ಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಸೇರಿ 7 ಜನರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 24ರಂದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವುದಾಗಿ ಆರೋಪಿಸಲಾಗಿದೆ. ಪಾರ್ಟಿ ವೇಳೆ ಪೊಲೀಸರ ಎಂಟ್ರಿಯಿಂದಾಗಿ ಭಯಬಿದ್ದ ಯುವತಿ ಖಾಸಗಿ ಹೋಟೆಲ್ನಿಂದ ಹಾರಿ ಕೆಳಗೆ ಬಿದ್ದಿದ್ಲು. ಭಾನುವಾರ ಬೆಳಗಿನ ಜಾವ ಈ ಘಟನೆ ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಪ್ರತಿಕ್ರಿಯೆ ನೀಡಿದ್ದಾರೆ. 4 ಹುಡುಗರು 4 ಹುಡುಗಿಯರು ಇದ್ರು. ಎಲ್ಲರೂ ಕೂಡ ಕುಡಿದಿರೋದು ಗೊತ್ತಾಗಿದೆ. ಐಡಿ ಕಾರ್ಡ್ ಪರಿಶೀಲನೆಗಾಗಿ ಕೆಳಗೆ ಬರುವಂತೆ ಕರೆದಿದ್ದಾರೆ. ಆಗ ಓರ್ವ ಯುವತಿ ಕೆಳಗೆ ಬಿದ್ದಿದ್ದಾಳೆ ಅಂದ್ರು. ಈಗ ಕ್ರೀಡಾ ಸುದ್ದಿಗಳನ್ನು ನೋಡೋಣ. ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮದಲ್ಲಿ ದಾಂಧಲೆ ಮತ್ತು ಅವ್ಯವಸ್ಥೆ ಪ್ರಕರಣ ಕುರಿತಂತೆ ಪಶ್ಚಿಮ ಬಂಗಾಳ ಕ್ರೀಡಾ ಸಚಿವರ ತಲೆದಂಡವಾಗಿದೆ. ಘಟನೆಯ ಹೊಣೆ ಹೊತ್ತು ಅರೂಪ್ ಬಿಸ್ವಾಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಪತ್ರ ಬರೆದಿರುವ ಬಿಸ್ವಾಸ್ ತಮ್ಮನ್ನ ಕ್ರೀಡಾ ಇಲಾಖೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಫ್ಯಾನ್ಸ್ ದಾಂಧಲೆ ಮಾಡಿದ್ರು. ಇದರಿಂದ ಟಿಎಂಸಿ ನೇತೃತ್ವದ ರಾಜ್ಯ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು. 2026ರ ಐಪಿಎಲ್ನ ಮಿನಿ ಹರಾಜು ಅಬುಧಾಬಿಯಲ್ಲಿ ನಡೀತಾ ಇದೆ.
ಖಾಲಿ ಇರುವಂತಹ 77 ಸ್ಥಾನಗಳನ್ನು ಭರ್ತಿ ಮಾಡಲು ಒಟ್ಟು 369 ಆಟಗಾರರ ಹರಾಜು ನಡೀತಾ ಇದೆ. 10 ತಂಡಗಳು ಸೇರಿ 237 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ 2.75 ಕೋಟಿ ಹಣದೊಂದಿಗೆ ಹರಾಜಿನಲ್ಲಿ ಭಾಗವಹಿಸಿದರೆ ಕೆಕೆಆರ್ ಟೀಮ್ 64 ಕೋಟಿ ಹಣದೊಂದಿಗೆ ಬಿಡ್ ಮಾಡ್ತಾ ಇದೆ. ಇನ್ನು ಕೆಕೆಆರ್ ತಂಡಕ್ಕೆ ಕ್ಯಾಮೆರೂನ್ ಗ್ರೀನ್ ಮತ್ತು 25.20 ಕೋಟಿ ಸೇಲ್ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಕ್ವಿಂಟನ್ ಡಿ ಕಾಕ್ 1 ಕೋಟಿಗೆ ಹರಾಜಾಗಿದ್ದಾರೆ. 7 ಕೋಟಿಗೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಪಾಲಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಮುಂದಿನ ಐಪಿಎಲ್ ಉದ್ಘಾಟನೆಗೆ ಸಿದ್ಧತೆ ಮಾಡಲಾಗುತ್ತೆ ಅಂತ ಕರ್ನಾಟಕ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಿಂದ ಸ್ಟೇಡಿಯಂ ಬಂದ್ ಆಗಿತ್ತು. ಈಗ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದ ಬಿಸಿಸಿಐನಲ್ಲಿ ಚರ್ಚೆ ಆಗ್ತಾ ಇದ್ದು ಶೀಘ್ರದಲ್ಲೇ ಐಪಿಎಲ್ ಉದ್ಘಾಟನೆ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಯಾರು ಗೆಲ್ತಾರೆ, ಸೊ ನಾವು ಯಾವಾಗ ಸೆಕ್ರೆಟರಿ ಬಿಸಿಸಿಐನ ಮೀಟ್ ಮಾಡಿದ್ವೋ ನಾವು ಅವ್ರು ಹೇಳ್ತಾ ಇರೋ ಒಂದು ದೊಡ್ಡ ನಮಗೆ ಒಂದು ತಲೆನೋವಿತ್ತು ಆ್ಯಕ್ಚುಲಾಗಿ. ಯಾಕೆಂದರೆ RCB ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ ಅಂದರೆ RCBನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಮನೆ ಗ್ರೌಂಡ್ ಏನೋ ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನು ಓಪನಿಂಗ್ ಸೆರೆಮನಿ ಎಲ್ಲ. ಸೊ ನೀವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ಸೊ ನೀವು ಹೋಗಿ ಈ ಥರ ಒಂದು ಗ್ರೀನ್ ಸಿಗ್ನಲ್ ತೊಗೊಂಬಂದಿರೋದ್ರಿಂದ ನಮಗೆ ಒಂಥರ ತಲೆನೋವು ಕಡಿಮೆ ಆಗಿದೆ ಅಂತಲೇ ಹೇಳಿದ್ದಾರೆ ಅವ್ರು ನಮಗೆ. ಸೊ ಹಾಗಾಗಿ ಒಂಥರ ಇದು ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಅಂದರೆ ನಮ್ಮ ಕ್ರಿಕೆಟ್ ಫ್ಯಾನ್ಸ್ಗೆ. ದೇಶದ ಸುದ್ದಿಗಳನ್ನು ನೋಡೋಣ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿಗೆ ರಿಲೀಫ್ ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ವಿಚಾರಣೆ ನಡೆಸಲು ದೆಹಲಿ ನ್ಯಾಯಾಲಯ ನಿರಾಕರಿಸಿದೆ. ಖಾಸಗಿ ದೂರನ್ನು ಆಧರಿಸಿದ ಪ್ರಕರಣವನ್ನು PMLA ಕಾಯ್ದೆ ಅಡಿ ತರಲು ಆಗಲ್ಲ ಹಾಗೂ ಇಡಿ ಇದನ್ನು ನಿರ್ವಹಿಸಲು ಸಾಧ್ಯ ಇಲ್ಲ ಅಂತ ದೆಹಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಲಡಾಖ್ನ ಪಂದ್ರಾಸ್ ಗ್ರಾಮದ ನದಿಯ ಬಳಿ ಹಳೆಯ ಗ್ರೆನೇಡ್ ಒಂದು ಪತ್ತೆಯಾಗಿದ್ದು ಭದ್ರತಾ ಪಡೆ ಹಾಗೂ ಪೊಲೀಸರು ಗ್ರೆನೇಡ್ ಅನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಗ್ರೆನೇಡ್ ಪತ್ತೆಯಾದ ಸ್ಥಳದಲ್ಲಿ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದ್ದು ಸ್ಥಳದಲ್ಲಿ ಯಾರೂ ಹೋಗದಂತೆ ನಿಷೇಧ ಹೇರಲಾಗಿದೆ ಅಂತ ಲಡಾಖ್ ಪೊಲೀಸರು ತಿಳಿಸಿದ್ದಾರೆ. ಗೋವಾ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ನೈಟ್ ಕ್ಲಬ್ ಮಾಲೀಕರಾದ ಲೂಥ್ರಾ ಸಹೋದರರನ್ನ ಗಡೀಪಾರು ಮಾಡಲಾಗಿದೆ. ಥೈಲ್ಯಾಂಡ್ನಿಂದ ದೆಹಲಿಗೆ ಲೂಥ್ರಾ ಬ್ರದರ್ಸ್ ಅನ್ನ ಕರೆತರಲಾಗಿದ್ದು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವ ಮೊದಲು ಆಸ್ಪತ್ರೆಯಲ್ಲಿ ಇಬ್ಬರ ಆರೋಗ್ಯ ತಪಾಸಣೆ ಮಾಡಲಾಗಿದೆ. ಈಗ ವಿದೇಶದ ಸುದ್ದಿ ನೋಡೋಣ. ವಿಶ್ವಸಂಸ್ಥೆಯಲ್ಲಿ ಪಾಕ್ಗೆ ಭಾರತ ದಿಟ್ಟ ಉತ್ತರ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದದ ವಿಚಾರವಾಗಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿದರು. 65 ವರ್ಷಗಳಿಂದ ಭಾರತ ಒಪ್ಪಂದವನ್ನು ಗೌರವಿಸುತ್ತಾ ಬಂದಿದೆ. ಆದರೆ ಪಾಕ್ ಪದೇ ಪದೇ ಉದ್ದಟತನ ತೋರುತ್ತಾ ಇದೆ ಅಂತ ಆರೋಪಿಸಿದ್ದಾರೆ. ತಮ್ಮ ದೂರದೃಷ್ಟಿ ಮತ್ತು ನವೀನ ಭೀದನ ಕ್ರಮದಿಂದಾಗಿ ಪ್ರಭಾವ ಬೀರ್ತಾ ಇರುವಂತಹ ಭಾರತದ 3 ಶಿಕ್ಷಣ ತಜ್ಞರು ಗ್ಲೋಬಲ್ ಟೀಚರ್ ಪ್ರಶಸ್ತಿ 2026ರ ಟಾಪ್ 50 ಶಾರ್ಟ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಪ್ರಶಸ್ತಿಯ ಮೊತ್ತ ಸುಮಾರು 9.07 ಕೋಟಿಯಾಗಿದ್ದು ಶಾಲಾ ಶಿಕ್ಷಣ ಸುಧಾಂಶು ಶೇಖರ್ ಪಾಂಡಾ, ಜಮ್ಮು ಕಾಶ್ಮೀರದ ಮೆಹರಾನ್ ಮತ್ತು ರೂಬಲ್ ನಾಗಿ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಅಂತ್ಯಗೊಳಿಸುವ ಒಪ್ಪಂದಕ್ಕೆ ನಾವು ಹಿಂದಿಗಿಂತಲೂ ಇಂದು ಮತ್ತಷ್ಟು ಸಮೀಪದಲ್ಲಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ನಾನು ಈಗಾಗಲೇ 8 ಯುದ್ಧಗಳಿಗೆ ವಿರಾಮ ಘೋಷಿಸಿದ್ದೇನೆ. ಇದು 9ನೇ ಯುದ್ಧವಾಗಿದೆ. ಯುದ್ಧ ವಿರಾಮ ಒಪ್ಪಂದ ಸಾಂಗವಾಗಿ ನಡೀತಾ ಇದೆ. ಈ ಪ್ರಯತ್ನದಲ್ಲಿ ನಾನು ಈಗ ಮತ್ತಷ್ಟು ಹತ್ತಿರವಾಗಿದ್ದೇನೆ ಅಂತ ಹೇಳಿದ್ದಾರೆ. ದಕ್ಷಿಣ ಬ್ರೆಜಿಲ್ನ ಗುವಾಯ್ಬಾದಲ್ಲಿ ಭಾರೀ ಚಂಡಮಾರುತ ಅಪ್ಪಳಿಸಿದೆ. ಇದರ ಪರಿಣಾಮವಾಗಿ ಭಾರೀ ಬಿರುಗಾಳಿ ಬೀಸಿದ್ದು ಗಾಳಿಯ ರಭಸಕ್ಕೆ ಲಿಬರ್ಟಿ ಪ್ರತಿಮೆಯ ಪ್ರತಿಕೃತಿ ನೆಲಕ್ಕುರುಳಿದೆ. ವೇಗವಾಗಿ ಗಾಳಿ ಬೀಸ್ತಾ ಇದ್ದ ಪರಿಣಾಮ ಪ್ರತಿಮೆ ಓರೆಯಾಗಿ ವಾಲಿತು. ಸ್ವಲ್ಪ ಹೊತ್ತಲ್ಲೇ ಗಾಳಿ ರಭಸವಾಗಿ ಬೀಸಿದ್ದರಿಂದ ಪ್ರತಿಮೆ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ.